ಸೀತಾಪುರ ಎಂಬ ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಸುಬ್ಬಯ್ಯ ರಾವ್ ಎಂಬ ವ್ಯಕ್ತಿಗೆ ಇಬ್ಬರು ಗಂಡು ಮಕ್ಕಳಿದ್ದರು. ದೊಡ್ಡವನ ಹೆಸರು ಮಲ್ಲಯ್ಯ, ಇವನು ಅತಿ ಬುದ್ಧಿವಂತ. ಚಿಕ್ಕವನು ಹೇಮಂತ್, ಇವನು ಸ್ವಲ್ಪ ಅಮಾಯಕ. ತಂದೆ ಮತ್ತು ಅಣ್ಣ ಏನೇ ಕೆಲಸ ಹೇಳಿದರು ಅದನ್ನು ಚಾಚು ತಪ್ಪದೆ ಮಾಡುತ್ತಿದ್ದನು. ಸುಬ್ಬಯ್ಯ ರಾವ್ ಇವರಿಗೂ ಕೂಡ ತುಂಬಾ ವಯಸ್ಸಾಗಿತ್ತು ಮತ್ತು ಆರೋಗ್ಯದಲ್ಲಿ ತುಂಬಾ ಏರುಪೇರು ಉಂಟಾಗುತ್ತಿತ್ತು. ಇವರಿಗೆ ತನ್ನ ಚಿಕ್ಕ ಮಗ ಹೇಮಂತ್ ಬಗ್ಗೆನೇ ಚಿಂತೆ. ಇವನು ಅಮಾಯಕ, ಹೇಗೆ ಬದುಕುತ್ತಾನೋ ಏನು ಅಂತ ಅವನ ಬಗ್ಗೆ ಯೋಚನೆ ಮಾಡುತ್ತಾರೆ. ಒಂದು ದಿನ ಬೆಳಗ್ಗೆ ಸುಬ್ಬಯ್ಯ ರಾವ್ ತನ್ನ ದೊಡ್ಡ ಮಗ ಮಲ್ಲಯ್ಯನನ್ನು ಕರೆದು ಹೀಗೆ ಹೇಳುತ್ತಾನೆ. ಮಲ್ಲಯ್ಯ, ಜೋಳಕ್ಕೆ ಔಷಧಿ ಹೊಡಿಬೇಕು. ಹೇಮಂತ್ನ ಪೇಟೆಗೆ ಕಳಿಸಿ ಔಷಧಿ ತರೋಕೆ ಹೇಳು. ಯಾಕೆಂದರೆ ಅವನು ಇವಾಗಿಂದನೇ ಕೆಲಸವನ್ನು ಕಲೀಲಿ. ಇಲ್ಲಾಂದ್ರೆ ಹಾಗೆ ಸುಮ್ಮನೆ ತಿರುಗಾಡಿಸ್ಕೊಂತ ಇದ್ದು ಬಿಡ್ತಾನೆ. ಅಯ್ಯೋ, ಏನ್ ಹೇಳ್ತೀಯಪ್ಪ, ಅವನು ಯಾವ ಕೆಲಸವನ್ನು ಮಾಡಲ್ಲ. ನನಗೂ ಅದೇ ಚಿಂತೆ. ಅವನಿಗೆ ಕೆಲಸವನ್ನು ಹೇಳುವ ಮೊದಲು ನಾನೇ ಹೋಗಿ ತರುತ್ತೇನೆ. ಹಾಗೆ ಮಲ್ಲಯ್ಯ ತನ್ನ ತಂದೆ ಹತ್ತಿರ 500 ರೂಪಾಯಿಗಳನ್ನು ತೆಗೆದುಕೊಂಡು ಪಟ್ಟಣಕ್ಕೆ ತೆರಳಿ ಔಷಧಿ ತರುತ್ತೇನೆ ಎಂದು ಸುಳ್ಳು ಹೇಳಿ ಮಲ್ಲಯ್ಯನನ್ನು ಹುಡುಕುತ್ತಾ ಗದ್ದೆಗೆ ಬರುತ್ತಾನೆ. ಹೇಮಂತ, ಅಪ್ಪ ನೀನು ಪಟ್ಟಣಕ್ಕೆ ತೆರಳಿ ಗದ್ದೆಗೆ ಔಷಧಿಯನ್ನು ತರಲು ಹೇಳಿದರು ಮತ್ತು ಅವರು ನಿನಗೆ ರೂ 300 ಕೊಟ್ಟಿದ್ದಾರೆ. ಉಳಿದ ದುಡ್ಡನ್ನು ಮರಳಿ ತಂದುಕೊಡು. ಅಣ್ಣ, ಏನ್ ಹೇಳ್ತಾ ಇದ್ದೀಯಾ? ಇದರಲ್ಲಿ ಎಲ್ಲಿ ದುಡ್ಡು ಉಳಿಯುತ್ತೆ? ಕೊನೆ ಸಲ ಹೋದಾಗ ಕೂಡ ಅವರತ್ರ ಬಾಕಿ ಮಾಡಿ ಬಂದಿದ್ದೆ. ಈಗ ಮತ್ತೆ 300 ಕೊಟ್ಟು ಔಷಧಿ ತಗೊಂಬ ಅಂದ್ರೆ ಹೇಗೆ ಬರುತ್ತೆ? ಇನ್ನೂ ದುಡ್ಡು ಬೇಕು, ನಾನು ಅಪ್ಪನತ್ರ ಕೇಳ್ತೀನಿ. ಹೀಗೆ ಮಲ್ಲಯ್ಯ ಹತ್ತಿರ ಹಣವನ್ನು ಇಸ್ಕೊಂಡು ಹೇಮಂತ್ ಪಟ್ಟಣಕ್ಕೆ ಔಷಧಿಯನ್ನು ತರಲು ತೆರಳುತ್ತಾನೆ. ತಗೋ ಅಣ್ಣ, ನೀನು ಹೇಳಿರುವ ಔಷಧಿಯನ್ನು ತಂದಿರುವೆ. ಆದರೆ ಅಲ್ಲಿ ಇನ್ನೂ ಬಾಕಿ ಉಳಿದಿದೆ. ಅಪ್ಪನವರತ್ರ ಹೇಳಿ ಬಾಕಿಯನ್ನು ಇಸಿದು ಕೊಡು. ಬಹಳ ದಿನದಿಂದ ಬ್ಯಾಲೆನ್ಸ್ ಹಾಗೆ ಉಳಿದಿದೆ. ಇಷ್ಟಕ್ಕೆಲ್ಲ ಅಪ್ಪನತ್ರ ಯಾಕೆ ಹಣ ಕೇಳ್ತೀಯ? ನಾನು ನಿನಗೆ ವಾಪಸ್ ಕೊಡ್ತೀನಿ, ಸ್ವಲ್ಪ ವೇಟ್ ಮಾಡು. ಇದೇ ತರ ತಮ್ಮನಿಗೆ ಮೋಸ ಮಾಡುತ್ತಾ ಔಷಧಿಯನ್ನು ತೆಗೆದುಕೊಂಡು ಅಪ್ಪನ ಬಳಿ ಮಲ್ಲಯ್ಯ ಬರುತ್ತಾನೆ. ನೋಡಪ್ಪ, ನೀನು ಹೇಳಿರೋ ಔಷಧಿಯನ್ನು ತೆಗೆದುಕೊಂಡು ಬಂದಿರುವೆ, ಆದರೆ ಅದು 700 ಆಗಿದೆ. ಕೊನೆ ಸಾರಿಗಿಂತ ಈ ಸಾರಿ ರೇಟ್ ಎಲ್ಲ ಹೆಚ್ಚಿಗೆ ಆಗಿದಾವೆ. ಸಮಯಕ್ಕೆ ನನ್ನತ್ರ ದುಡ್ಡಿದ್ದಕ್ಕೆ ಚೆನ್ನಾಗಾಯ್ತು. ಸರಿ, ಹೆಚ್ಚಾಗಿರುವ 200 ರೂಪಾಯಿಯನ್ನು ನಾನು ನಿನಗೆ ಮತ್ತೆ ಕೊಡ್ತೀನಿ. ಆ ಔಷಧಿಯನ್ನು ತೆಗೆದುಕೊಂಡು ಹೋಗಿ ಗದ್ದೆಗೆ ಕೆಲಸ ಮಾಡು. ಮಲ್ಲಯ್ಯ ಇದೇ ರೀತಿ ತಮ್ಮ ತಂದೆ ಮತ್ತು ತಮ್ಮನಿಗೆ ಮೋಸ ಮಾಡುತ್ತಾ ಅದರಲ್ಲಿ ಬಂದ ಹಣವನ್ನು ತೆಗೆದುಕೊಳ್ಳುತ್ತಿದ್ದನು. ಒಂದು ದಿನ ಮಲ್ಲಯ್ಯನ ಹೆಂಡತಿ ಹೀಗೆ ಹೇಳುತ್ತಾಳೆ. ರೀ, ನನಗೆ 500 ರೂಪಾಯಿ ಕೊಡಿ, ನಾನು ಹೊಸ ಸೀರೆ ತಗೋಬೇಕು. ಮತ್ತೆ ಜಯಮ್ಮ ಬಂದಿದ್ಲಾ? ಅವಳಿಗೆ ಮಾಡೋ ಕೆಲಸ ಇಲ್ಲ. ಪಟ್ನಕ್ಕೆ ಹೋಗೋದು, ಸೀರೆ ತಗೊಂಡ್ ಬರೋದು, ನಿಮ್ಮಂತವರಿಗೆ ಮಾರೋದು, ಇದೇ ಕೆಲಸ ಆಗಿದೆ ಅವಳದು. ಅವಳನ್ನ ಏನು ಅನ್ಬೇಡಿರಿ. ಸೀರೆ ನನಗೆ ಇಷ್ಟ ಆಗಿ ನಾನೇ ತಗೊಂಡಿದ್ದೀನಿ. ಇವಾಗ ನನಗೆ 500 ರೂಪಾಯಿ ಬೇಕು ಅಷ್ಟೇ. ಅಲ್ಲ, ನಾನು ಯಾವುದೋ ರೀತಿ ಪ್ಲಾನ್ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ರೆ ನೀನು ಇದೇ ತರ ಅದನ್ನು ಹಾಳು ಮಾಡ್ತಾ ಇರು. ಇದೇ ಲಾಸ್ಟ್, ಮತ್ತೆ ದುಡ್ಡು ಕೇಳ್ಬೇಡ, ತಗೋ. ನೀವು ಹೋಗಿ ಜೂಜಾಡೋದು ನನಗೆ ಗೊತ್ತಿದೆ. ನೀವು ಅಲ್ಲಿ ಹೋಗಿ ದುಡ್ಡು ಕಳೀತೀರಾ, ಇದಕ್ಕೆ ಏನ್ ಹೇಳ್ತೀರಾ? ನೀವು ಹಾಳು ಮಾಡಿದೀರ ಹೆಚ್ಚು ನನಗಿಂತ. ಮರುದಿನ ಬೆಳಗ್ಗೆ ಮಲ್ಲಯ್ಯ ತನ್ನ ತಮ್ಮನ ಹತ್ರ ಹೀಗೆ ಕರೀತಾನೆ. ಹೇಮಂತ, ಬಾ, ಗದ್ದೆಗೆ ಹೋಗೋಣ, ಟೈಮ್ ಆಯ್ತು. ನೋಡಪ್ಪ, ಇಷ್ಟೊತ್ತಾದ್ರೂ ಮಲಗಿದ್ದಾನೆ, ಇನ್ನೂ ಎದ್ಬಂದೇ ಇಲ್ಲ. ಅವರು ಆಗಲೇ ಬೆಳಗ್ಗೆನೆ ಗದ್ದೆಗೆ ಹೋಗಿದ್ದಾರೆ. ಹೇಮಂತ್ ಬೆಳಗ್ಗೆನೆ ಗದ್ದೆಗೆ ಬಂದು ತುಂಬಾ ಕಷ್ಟಪಟ್ಟು ಕೆಲಸವನ್ನು ಮಾಡುತ್ತಿರುತ್ತಾನೆ. ಆವಾಗ ಅಲ್ಲಿಗೆ ಮಲ್ಲಯ್ಯ ಬರುತ್ತಾನೆ. ಏನನ್ನ ನೀನು ಇಷ್ಟು ಲೇಟ್ ಆಗಿ ಬರ್ತಾ ಇದ್ದೀಯಾ? ನಾನಾಗಲೇ ಅರ್ಧ ಕೆಲಸ ಮಾಡಿದ್ದೇನೆ. ಬಾ, ಇಬ್ರು ಸೇರಿ ಬೇಗ ಮುಗಿಸಿ ಬಿಡೋಣ. ಬಿಸಿಲಾದರೆ ಕೆಲಸ ಸಾಗೋಲ್ಲ. ಆಯ್ತು, ನೀನು ಕೆಲಸ ಮಾಡ್ತಾ ಇರೋ. ಕೃಷ್ಣಪ್ಪನಿಗೆ ಎತ್ತು ಗುದ್ದಿದೆಯಂತೆ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಹೌದಣ್ಣ, ನನಗೂ ಗೊತ್ತಿದೆ. ನೀನು ಸಂಜೆ ಹೋಗಿ ನೋಡ್ಕೊಂಡು ಬರ್ತೀಯಂತೆ. ನನಗೆಲ್ಲ ಗೊತ್ತು ನೀನ್ ಎಲ್ಲಿ ಹೋಗ್ತೀಯ ಅಂತ. ಆ ನಿನ್ನ ಸ್ನೇಹಿತರ ಜೊತೆ ಸೇರಿ ಜೂಜಾಟ ಆಡೋಕೆ ಹೋಗ್ತಾ ಇದ್ದಾನೆ. ಅದೆಲ್ಲ ನಿನಗೆ ಬೇಡವಾದ ವಿಚಾರ. ನೀನು ನಿನ್ನ ಅರ್ಧ ಕೆಲಸ ಮಾಡಿ ಹೋಗು. ನಾನು ಆಮೇಲೆ ಬಂದು ನನ್ನ ಉಳಿದ ಅರ್ಧ ಕೆಲಸವನ್ನು ಮಾಡುತ್ತೇನೆ. ಮಲ್ಲಯ್ಯ ಅಲ್ಲಿಂದ ಜೂಜಾಟ ಆಡಲು ತೆರಳುತ್ತಾನೆ.
ಮತ್ತೆ ಗದ್ದೆ ಕಡೆಗೆ ಬರುವುದಿಲ್ಲ. ಹೇಮಂತ್ ಗದ್ದೆಯ ಎಲ್ಲಾ ಕೆಲಸವನ್ನು ಒಬ್ಬನೇ ಮಾಡಿಬಿಡುತ್ತಾನೆ. ಹೀಗೆ ಪ್ರತಿ ಸಾರಿ ತಮ್ಮನ ಜೊತೆ ಎಲ್ಲಾ ಕೆಲಸವನ್ನು ಮಾಡಿಸುತ್ತಾ ತನ್ನ ತಂದೆಯ ಹತ್ತಿರ ಬಂದು ನಾನೇ ಎಲ್ಲ ಕೆಲಸವನ್ನು ಮಾಡುತ್ತಿದ್ದೆ ಎಂದು ಸುಳ್ಳು ಹೇಳಿಕೊಳ್ಳುತ್ತಿದ್ದನು. ಹೀಗೆ ಒಂದು ದಿನ ಸುಬ್ಬಯ್ಯ ಅನಾರೋಗ್ಯದ ಕಾರಣದಿಂದ ಮರಣವನ್ನು ಹೊಂದುತ್ತಾನೆ. ಅವನ ಇಬ್ಬರು ಮಕ್ಕಳು ಅವನ ಅಂತ್ಯ ಸಂಸ್ಕಾರವನ್ನು ಮಾಡುತ್ತಾರೆ. ರೀ, ನಿಮ್ಮ ಅಪ್ಪಾಜಿಯವರು ಮರಣ ಹೊಂದಿ ತುಂಬಾ ದಿನಗಳಾಯ್ತು. ನಾನು ಹೇಳಿದಾಗೆ ಯಾರಾದರೂ ದೊಡ್ಡ ಮನುಷ್ಯರನ್ನು ಕರ್ಕೊಂಡು ಆಸ್ತಿಯಲ್ಲಿ ಭಾಗ ಮಾಡಿಕೊಳ್ಳಿ. ಇನ್ಮೇಲೆ ಅವರವರ ದಾರಿನ ಅವರೇ ನೋಡಿಕೊಳ್ಳೋಣ. ಆಸ್ತಿ ಭಾಗ ಮಾಡೋಕೆ ದೊಡ್ಡೋರ್ ಯಾಕೆ? ಅವರನ್ನೂ ಕರೆದರೆ ಆ ಕಡೆ ಈ ಕಡೆ ಮಾಡಿ ನಮಗೆ ನಷ್ಟ ಮಾಡುತ್ತಾರೆ. ಅದಕ್ಕೆ ನಾನು ಉಪಾಯ ಮಾಡಿ ನಾನೇ ಮಾಡ್ತೀನಿ. ಇದು ತುಂಬಾ ಒಳ್ಳೆಯ ಐಡಿಯಾನೇ, ಆದರೆ ಇದಕ್ಕೆ ನಿನ್ನ ತಮ್ಮ ಒಪ್ಪಬೇಕಲ್ಲ. ಅವನಿಗೆ ಅಷ್ಟು ಬುದ್ಧಿ ಇಲ್ಲ. ನಾನೇ ಹೇಳಿದ್ರು ಕೇಳ್ತಾನೆ. ನೋಡ್ತಾ ಇರೋ ಆಸ್ತಿನ ಹೇಗೆ ಭಾಗ ಮಾಡ್ತೀನಿ ಅಂತಂದು. ಮರುದಿನ ಬೆಳಗ್ಗೆ ಮಲ್ಲಯ್ಯ ಹೇಮಂತನ ಹತ್ತಿರ ಬಂದು ಹೀಗೆ ಮಾತನಾಡುತ್ತಾನೆ. ಹೇಮಂತ್, ನೋಡಪ್ಪ, ತಂದೆಯವರು ಮರಣ ಹೊಂದಿ ಬಹಳ ದಿನವಾಗಿದೆ. ನಾವು ಆಸ್ತಿಯನ್ನು ಭಾಗ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಇದಕ್ಕೆ ನೀನೇನ್ ಹೇಳ್ತೀಯಾ? ನಿನ್ನಿಷ್ಟ ಅಣ್ಣ, ಆದ್ರೂ ನನಗೆ ಕೂಡಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಇಲ್ಲ, ಪರವಾಗಿಲ್ಲ, ಬೇರೆ ಆಗ್ಬಿಡೋಣ. ನೋಡಪ್ಪ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ದೊಡ್ಡೋರ್ನ ಯಾರನ್ನಾದ್ರೂ ಕರ್ಕೊಂಡು ಬಂದು ಭಾಗ ಮಾಡಿಕೊಳ್ಳೋಣ. ಅವರೆಲ್ಲ ಯಾಕಣ್ಣ? ನನಗೆ ನಂಬಿಕೆ ಇದೆ. ನಮ್ಮನೆ ವಿಷಯ ಅವರತ್ರ ಹೇಳೋಕೆ ನನಗೆ ಇಷ್ಟ ಇಲ್ಲ. ನೀನೇ ಹೇಳಣ್ಣ, ಏನ್ ಮಾಡೋಣ? ಸರಿ ಆಯಿತು, ಕೇಳು. ನಮಗೆ ಇರುವುದು 4 ಎಕರೆ ಜಮೀನು. ಪೂರ್ವದ್ದು 2 ಎಕರೆ ನಾನು ಇಟ್ಕೊಳ್ತೀನಿ. ಇನ್ನು ಉಳಿದಿದ್ದು ನೀನು ಇಟ್ಕೋ. ಈ ಮನೆ ನೀನೇ ಇಟ್ಕೋ. ಆ ಮನೆ ನಾನು ಇಟ್ಕೊಳ್ತೀನಿ. ಇದೆಲ್ಲ ಓಕೆ ಅಣ್ಣ, ಆದರೆ ನಮಗೆ ಇರೋದು ಒಂದೇ ಹಸು. ಅದು ನಾನು ಚಿಕ್ಕವನು ಇದ್ದಾಗಿಂದ ನಾನೇ ನೋಡಿಕೊಂಡಿದ್ದೇನೆ. ಅದು ನಾನು ಮೇವ ಹಾಕಿದರೆ ಮಾತ್ರ ತಿನ್ನೋದು, ಬೇರೆ ಯಾರು ಹಾಕಿದ್ರೂ ತಿನ್ನಲ್ಲ. ಅದಕ್ಕೆ ಅದೊಂದು ಹಸು ನನಗೆ ಇರಲಿ. ಅದು ಹೇಗೆ ಆಗುತ್ತೆ? ಎಲ್ಲಾ ಸಮಾನವಾಗಿ ಹಂಚಿಕೊಂಡು. ಇದೊಂದು ಮಾತ್ರ ಹೇಗೆ ಬಿಡೋದು? ಹಸುನು ಕೂಡ ಸಮವಾಗಿ ಹಂಚಿಕೊಳ್ಳೋಣ. ಒಂದು ಹಸುನ ಇಬ್ರು ಹೇಗೆ ಹಂಚಿಕೊಳ್ಳುವುದು? ಅದು ಹೇಗೆ ಆಗುತ್ತೆ? ಅದಾಗುತ್ತೆ. ನಾನು ಹೇಳೋದು ಕೇಳು. ನೀನು ಮೇವ ಹಾಕಿದ್ರೆ ಮಾತ್ರ ಅದು ತಿನ್ನೋದು. ಅದಕ್ಕೆ ಹಸುನ ಮುಂದಿನ ಭಾಗ ನೀನು ತಗೋ, ಹಿಂದಿನ ಭಾಗವನ್ನು ನಾನು ತಗೊಂತೀನಿ. ಸರಿ ಆಯ್ತು ಅಣ್ಣ, ನೀನು ಹೇಳಿದ ಹಾಗೆ ಆಗಲಿ. ಇದೇ ರೀತಿ ಮಧ್ಯವರ್ತಿಗಳು ಇಲ್ಲದೆ ಇವರಿಬ್ಬರೇ ಆಸ್ತಿಯನ್ನು ಹಂಚಿಕೊಂಡು ಬೇರೆ ಬೇರೆ ಆಗಲು ನಿರ್ಧರಿಸುತ್ತಾರೆ. ಆಸ್ತಿ ಹಂಚಿಕೆಯನ್ನು ಹೇಮಂತ್ ತನ್ನ ಹೆಂಡತಿಗೆ ಹೇಳುತ್ತಾನೆ. ಈ ವಿಚಾರ ತಿಳಿದಂತೆ ಅವನ ಹೆಂಡತಿ ಹೀಗೆ ಹೇಳುತ್ತಾಳೆ. ಇದು ಮೋಸ. ನನ್ನ ಹತ್ರ ಒಂದು ಮಾತು ಹೇಳಿದಂಗೆ ಹೇಗೆ ಭಾಗ ಮಾಡ್ಕೊಂಡ್ರಿ? ದೊಡ್ಡವರು ಯಾರಾದರೂ ಇರಬೇಕಿತ್ತು ತಾನೆ. ಅವರು ತಗೊಂಡಿರೋ ಗದ್ದೆಯಲ್ಲಿ ಬೋರಿದೆ. ನಮಗೆ ನೀರಿಲ್ಲದ ಗದ್ದೆ. ಅವರಿಗೆ ಹೊಸ ಮನೆ, ನಮಗೆ ಹಳೆ ಮನೆ. ಹಸು ಮುಂದೆ ಭಾಗ ನಮಗೆ, ಹಿಂದಿನ ಭಾಗ ಅವರಿಗ. ಹಾಲು ಮಾತ್ರ ಅವರು ತಗೊಂಡು ಹೋಗ್ತಾರೆ. ನೀವು ಕಷ್ಟಪಟ್ಟು ಮೇಯಿಸ್ತಾ ಇರ್ರಿ. ಸರಿ ಆಯ್ತು, ನಿಲ್ಸು. ನನಗೆ ಹಸುನೇ ಮುಖ್ಯ. ಅದಕ್ಕೆ ನಾನು ಹಸುನ ತಗೊಂಡೆ. ನಾನು ಮೇವು ಹಾಕಿದರೆ ಮಾತ್ರ ತಿನ್ನುವುದು ನಿನಗೆ ಗೊತ್ತಲ್ಲ. ನೀನೇನ್ ಚಿಂತೆ ಮಾಡಬೇಡ, ನಾನೆಲ್ಲ ನೋಡ್ಕೊಳ್ತೀನಿ. ಆಸ್ತಿಯೆಲ್ಲ ಹಂಚಿಕೆಯಾದ ಮೇಲೆ ಹಸುವಿನ ಕಾಲಿಗೆ ಗಾಯವಾಗಿರುತ್ತದೆ. ಅದನ್ನು ಹೇಮಂತ್ ಗಾಯಕ್ಕೆ ಔಷಧಿಯನ್ನು ಹಚ್ಚಿ ಕಾಲಿಗೆ ಬಟ್ಟೆಯನ್ನು ಸುತ್ತುತ್ತಿರುತ್ತಾನೆ. ಅಲ್ಲಿಗೆ ಮಲ್ಲಯ್ಯ ಬರುತ್ತಾನೆ. ಅಯ್ಯೋ ದೇವರೇ, ಏನಾಯ್ತು? ಹಸುಗೆ ಗಾಯ ಆಗಿದೆ. ಮುಂದಿನ ಭಾಗದಲ್ಲಿ ಗಾಯ ಆಗಿದೆಯಾ? ಅದು ನಿಂದೆ ಅಲ್ಲ, ಚೆನ್ನಾಗಿ ನೋಡ್ಕೋ. ಇಂದಿನ ಭಾಗದಲ್ಲಿ ಏನಾದರೂ ಆಗಿದ್ದರೆ ನಾನೇ ನೋಡಿಕೊಳ್ಳುತ್ತಿದ್ದೆ. ಏನ್ ಅಣ್ಣ, ನೀನು ಏನ್ ಮಾತಾಡ್ತೀಯ? ಯಾವ ಕಾಲು ಆದರೆ ಏನು? ಹಸು ನರಳುದು ನನ್ನಿಂದ ನೋಡಕ್ಕಾಗಲ್ಲ. ಅದಕ್ಕೆ ಕಾಲಿಗೆ ಬಟ್ಟೆ ಸುತ್ತಾತಾ ಇದ್ದೀನಿ. ಒಂದು ದಿನ ರಾತ್ರಿ ಮಲ್ಲಯ್ಯ ನಡೆದುಕೊಂಡು ಬಂದು ಬೋರ್ ಸ್ವಿಚ್ ಆನ್ ಮಾಡಲು ಬರುತ್ತಾನೆ. ಸ್ವಿಚ್ ಆನ್ ಮಾಡಿದ ನಂತರ ತಾನು ತಂದಂತಹ ದೀಪವನ್ನು ಅಲ್ಲೇ ಬಿಟ್ಟು ಮರೆತು ಹೋಗುತ್ತಾನೆ. ಮಲ್ಲಯ್ಯ ಅಲ್ಲಿಂದ ಹೋಗಿ ಮಲಗುತ್ತಾನೆ. ಆಮೇಲೆ ಗಾಳಿಯು ಜೋರಾಗಿ ಬೀಸಲು ಪ್ರಾರಂಭಿಸುತ್ತದೆ. ಗಾಳಿಯ ಜೋರಾಗಿ ಬೀಸಿದ ಕಾರಣ ದೀಪವು ಬಿದ್ದು ಹಸುವಿನ ಕಾಲಿಗೆ ಕಟ್ಟಿದ್ದ ಬಟ್ಟೆಗೆ ಬೆಂಕಿಯು ಹಚ್ಚಿಕೊಳ್ಳುತ್ತದೆ. ಬೆಂಕಿಯು ಜೋರಾಗಿ ಉರಿಯುತ್ತಿರುವ ಕಾರಣ ಹಸುವು ಗಾಬರಿಯಿಂದ ಓಡಲು ಪ್ರಾರಂಭಿಸುತ್ತದೆ. ಹಸುವು ಅವರು ಇಟ್ಟಂತಹ ಧಾನ್ಯಗಳ ಕೊಠಡಿಗೆ ಹೋಗಿ ಆ ಬೆಂಕಿಯು ದಾನದ ಕೊಠಡಿಗೆ ಬೆಂಕಿ ಹತ್ತಿ 1 ವರ್ಷದ ಬೆಳೆ ಪೂರ್ತಿ ಸುಟ್ಟು ಬೂದಿಯಾಗಲು ಪ್ರಾರಂಭಿಸುತ್ತದೆ. ಈ ವಿಚಾರವನ್ನು ತಿಳಿದಂತ ಮಲ್ಲಯ್ಯ ಹಸುವಿನ ಮೇಲೆ ಕೋಪದಿಂದ ಹೇಮಂತನನ್ನು
ಹುಡುಕಿಕೊಂಡು ಗದ್ದೆ ಹತ್ತಿರ ಬರುತ್ತಾನೆ. ನೋಡು ಹೇಮಂತ್, ನಿನ್ನೆ ನಾವು ಇಟ್ಟಂತಹ ಬೆಳೆ ಪೂರ್ತಿ ಸುಟ್ಟು ಭಸ್ಮವಾಗಿದೆ. ಇದಕ್ಕೆ ಕಾರಣ ನೀನು ಹಸುವಿಗೆ ಕಟ್ಟಿದ ಬಟ್ಟೆ ಮತ್ತು ಆ ಕಾಲು ಮುಂದಿನ ಭಾಗದ ನಿಂದೇ ಆಗಿದೆ. ಅದಕ್ಕೆ ಸುಟ್ಟಂತಹ ಧಾನ್ಯದ ಬೆಲೆಯನ್ನು ನೀನೇ ನನಗೆ ನೀಡಬೇಕು, ಇಲ್ಲಾಂದ್ರೆ ನಾನು ಪಂಚಾಯಿತಿಗೆ ಸೇರಿಸುತ್ತೇನೆ. ಅಣ್ಣ, ಅದು ನಾನು ಮಾಡಿಲ್ಲ. ಅದು ಆಕಸ್ಮಿಕವಾಗಿ ನಡೆದ ಘಟನೆ. ಅದರಲ್ಲಿ ನನ್ನ ಧಾನ್ಯ ಕೂಡ ಸುಟ್ಟು ಹೋಗಿದೆ. ನೀನು ಮಾತಾಡ್ತಾ ಇರೋದ್ರಲ್ಲಿ ನ್ಯಾಯ ಇಲ್ಲ ಅಣ್ಣ. ನ್ಯಾಯ ಎಲ್ಲ ನಾಳೆ ಪಂಚಾಯಿತಿಯಲ್ಲಿ ತೀರ್ಮಾನ ಆಗುತ್ತೆ. ನೀನು ನಾಳೆ ಪಂಚಾಯಿತಿಗೆ ಬಾ. ನನ್ನ ನಷ್ಟ ಪರಿಹಾರವನ್ನು ನಾನು ತಗೋತೀನಿ. ಇಬ್ಬರು ಸೇರಿ ಗ್ರಾಮದ ದೊಡ್ಡವರ ಹತ್ತಿರ ಬರುತ್ತಾರೆ. ನಡೆದ ವಿಚಾರವನ್ನೆಲ್ಲ ಗ್ರಾಮದ ಹಿರಿಯ ಮನುಷ್ಯ ತಿಳಿದುಕೊಳ್ಳುತ್ತಾನೆ ಮತ್ತು ಹೀಗೆ ಹೇಳುತ್ತಾನೆ. ಇಷ್ಟೆಲ್ಲ ಆಯ್ತಾ ಮಲ್ಲಯ್ಯ? ಹಾಗಾದ್ರೆ ಇದೆಲ್ಲ ಹಸುವಿನ ಮುಂದಿನ ಕಾಲಿಂದ ಆಗಿದೆ ಅಂತ ನೀನು ಹೇಳ್ತಾ ಇದ್ದೀಯಾ? ಹಸುನು ಕೂಡ 2 ಭಾಗ ಮಾಡಿ ಈತರನ್ನು ಹಂಚಿಕೊಳ್ಳುತ್ತಾರೆ ಅಂತ ನನಗೆ ಗೊತ್ತಾಗಿದ್ದು. ಯಾರು ಹಂಚಿದ್ದು ಹೀಗೆ? ಗೌಡ್ರೆ, ಅದು ದೊಡ್ಡವರು ಯಾರೂ ಇಲ್ಲ, ನಾವಿಬ್ರೇ ಸೇರಿ ಹಂಚಿಕೊಂಡಿದ್ದೇವೆ. ಹೀಗೆ ಹಂಚಿಕೊಂಡಿರುವ ವಿಷಯವನ್ನು ಮಲ್ಲಯ್ಯನ ಮುಖಾಂತರ ಗೌಡ್ರು ತಿಳಿದುಕೊಳ್ಳುತ್ತಾರೆ ಮತ್ತು ಅವರ ತೀರ್ಪನ್ನು ಹೀಗೆ ಹೇಳುತ್ತಾರೆ. ಹೌದಾ? ತುಂಬಾ ನ್ಯಾಯವಾಗಿ ಹಂಚಿದ್ದೀಯ. ಅಂದ್ರೆ ಗೂಡಲ್ಲಿ ಎಲ್ಲಾ ಧಾನ್ಯ ಸುಟ್ಟು ಹೋಗಿದೆ. ಆಯ್ತು, ತೀರ್ಪು ಕೇಳು. ನೀನೇ ಹೇಮಂತ್ಗೆ 5,000 ರೂಪಾಯಿ ನಷ್ಟ ಪರಿಹಾರ ನೀಡು. ಇದು ಯಾವ ನ್ಯಾಯ ಗೌಡ್ರೆ? ನಾನ್ಯಾಕೆ ನಷ್ಟ ಪರಿಹಾರ ಕೊಡಬೇಕು? ಯಾಕೆ ಅಂತ ಹೇಳ್ತೀನಿ ಕೇಳು. ಹಸುವಿನ ಮುಂದಿನ ಕಾಲು ಗಾಯ ಆಗಿದೆ. ಅದಕ್ಕೆ ಅದು ನಡೆಯೋದಕ್ಕೆ ಆಗುವುದಿಲ್ಲ. ಇನ್ನು ಹಿಂದೆ ಇರುವ ಹಸುವಿನ 2 ಕಾಲು ನಿನ್ನದು. ಅದರ ಸಹಾಯದಿಂದಲೇ ಅದು ಮುಂದೆ ಬಂದಿರುವುದು. ಮತ್ತು ಬೆಂಕಿ ಹಚ್ಚಲು ಕಾರಣ ನಿನ್ನ ಹಿಂದಿನ 2 ಹಸುವಿನ ಕಾಲುಗಳೇ. ಇದೇ ರೀತಿ ತೀರ್ಪು ನೀಡಿದ ನಂತರ ಮಲ್ಲಯ್ಯ 5,000 ರೂಪಾಯಿಗಳನ್ನು ಹೇಮಂತನಿಗೆ ನೀಡಿದನು. ಹೇಮಂತ್ ತಮ್ಮ ಅಣ್ಣನ ಅಸಲು ರೂಪವನ್ನು ತಿಳಿದುಕೊಂಡು ಅವನಿಂದ ದೂರ ಬದುಕಲು ಪ್ರಾರಂಭಿಸುತ್ತಾನೆ.